ಬೇಲೂರು ತಾಲೂಕಿನಲ್ಲಿ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಒಂದು ಕಡೆ ಜನಜೀವನ ಅಸ್ತವ್ಯಸ್ತವಾಗುತ್ತಿರುವ ಜೊತೆಗೆ ದುರಂತಗಳ ಸರಮಾಲೆಗಳು ಸೃಷ್ಟಿಯಾಗುತ್ತಿವೆ. ಶುಕ್ರವಾರ ಸುರಿದ ಭಾರೀ ಮಳೆಗೆ ಬೆಳಗಿನ ಜಾವ ಮನೆ ಹಾಗೂ ಕೊಟ್ಟಿಗೆ ನೆಲಕ್ಕುರುಳಿದ್ದು, ಕೊಟ್ಟಿಗೆಯಲ್ಲಿದ್ದ ಹಸುಗಳು ಮಣ್ಣಿನ ಅಡಿಯಲ್ಲಿ ಸಿಕ್ಕಿ ದಾರುಣವಾಗಿ ಸಾವನ್ನಪ್ಪಿದ ಮನಕಲಕುವ ಘಟನೆ ಬೇಲೂರು ತಾಲೂಕು ಮಾದಿಹಳ್ಳಿ ಹೋಬಳಿ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಇನ್ನು ಗ್ರಾಮದ ದ್ಯಾವಮ್ಮ, ಭದ್ರಶೆಟ್ಟಿ ಮತ್ತು ಇದೇ ಗ್ರಾಮದ ರತ್ನಮ್ಮ ಎಂಬುವವರ ಮನೆ ವ್ಯಾಪಕ ಮಳೆಯ ರಭಸಕ್ಕೆ ಶನಿವಾರ ಮುಂಜಾನೆ ಇದ್ದಕ್ಕಿದ್ದಂತೆ ನೆಲಕ್ಕುರುಳಿದೆ. ಇನ್ನು ಮನೆಗೆ ಹೊಂದಿಕೊಂಡಿದ್ದ ಕೊಟ್ಟಿಗೆಯಲ್ಲಿ ಮಲಗಿದ್ದ 3 ಹಸುಗಳು ಬಿದ್ದ ಗೋಡೆಗಳ ಮಣ್ಣಿನ ಅಡಿಯಲ್ಲಿ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿವೆ. ಇನ್ನು ಅಣ್ಣಪ್ಪ ಶೆಟ್ಟಿಯು ತಾಯಿ ದ್ಯಾವಮ್ಮ ಮತ್ತು ಪತ್ನಿ ರತ್ನಮ್ಮರೊಂದಿಗೆ ಮನೆಯ ಮುಂಭಾಗದ ಹಾಲಿನಲ್ಲಿ ಮಲಗಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕೂಲಿ ಕೆಲಸ ಮಾಡುವ ಇವರು ಹೈನುಗಾರಿಕೆಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ಮಳೆ ಕಾರಣದಿಂದ ಮಕ್ಕಳು ಸಂಬಂಧಿಕರ ಮನೆಯಲ್ಲಿ ಮಲಗಿದ್ರು. ಇನ್ನು ಮಳೆಯ ಕಾರಣಕ್ಕೆ ಮನೆ ಕುಸಿದಿದ್ದು, ಮನೆಯಲ್ಲಿದ್ದ ಟಿವಿ ಸೇರಿದಂತೆ ದವಸ ಧಾನ್ಯಗಳು ಮಣ್ಣು ಪಾಲಾಗಿವೆ. ತನ್ನ ಮಕ್ಕಳಂತೆಯೇ ಸಾಕಿದ್ದ ಗೋಮಾತೆಯನ್ನ ಕಳೆದುಕೊಂಡು ದುಃಖಿಸುತ್ತಿರುವ ರತ್ನಮ್ಮನವರ ಗೋಳು ಹೇಳತೀರದ್ದಾಗಿದೆ. ವಿಷಯ ತಿಳಿದ ಸ್ಥಳಕ್ಕೆ ಭೇಟಿ ಕೊಟ್ಟ ಬೇಲೂರು ತಾಲೂಕು ತಹಶೀಲ್ದಾರ್ ಎಂ ಮಮತಾ ಅವರು ಅತಿ ಹೆಚ್ಚಾಗಿ ಮಳೆ ಬರುತ್ತಿರುವ ಕಾರಣ ಹಲವಾರು ಮನೆಗಳು ಕುಸಿದು ಬೀಳುತ್ತಿದ್ದು, ಅದರಲ್ಲೂ ಒಂದು ಕುಟುಂಬ ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕುತ್ತಿದ್ದು, ಆ ಕುಟುಂಬಕ್ಕೆ ಇದ್ದಂತಹ 3 ಹಸುಗಳು ಮಣ್ಣಿನಲ್ಲಿ ಸಿಲುಕಿ ದಾರುಣ ಸಾವನ್ನಪ್ಪಿರುವುದು ನಿಜಕ್ಕೂ ಘೋರ. ಮೂಕ ಪ್ರಾಣಿಗಳು ಮಣ್ಣಿನ ಅಡಿಯಲ್ಲಿ ಸಿಕ್ಕಿ ಸಾವನ್ನಪ್ಪಿದ ದೃಶ್ಯಗಳನ್ನು ನೀಡಲಾಗುತ್ತಿಲ್ಲ. ಮನಸ್ಸಿಗೆ ನಿಜಕ್ಕೂ ಬೇಸರದ ಸಂಗತಿ. ಈ ಕೂಡಲೇ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನ ನೀಡುವ ಮೂಲಕ ಆದಷ್ಟು ಬೇಗ ಪರಿಹಾರವನ್ನ ನೀಡಲು ಮುಂದಾಗುತ್ತೇವೆ ಎಂದರು. ಒಜ್ಜಿ ಆ ಕಡೆ ಕಡಿವಾರದಲ್ಲಿ ಇತ್ತು. ಬನ್ನಿ ಅಮ್ಮ, ಬನ್ನಿ. ಹೌದು, 2 ಹಿಡ್ಕೊಂಡು ಹಂಗೆ ಬಂಚಿರ ಅಲ್ಲಿಗೆ.